ಐಎಸ್ ಗುಡ್ ಮಾರ್ನಿಂಗ್. ಇವತ್ತು ಡೇ 2 ಟ್ರಿಪ್ಪಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮಂಜರಾಬಾದ್ ಫಾರ್ಟ್. ರೆಡಿ ಆಗ್ತಾ ಇದ್ದೀವಿ. ಇದ್ದಾಳೆ ಇದು ಬಾರ. ಲೆಟ್ಸ್ ಗೋ. ಇವ್ರು ರೇನ್ಕೋಟ್ ಹಾಕೋಬೇಕಾ? ಗೈಸ್, ಇಲ್ಲಿ ಸಕಲೇಶ್ಪುರದ ಮಾತ್ರ ಇನ್ನೂ ಮಳೆ. ಸಕಲೇಶ್ಪುರ ನಮ್ಮ ಬಸ್ಸು ಮನೆ ಆಗಿದೆ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. 6 ಪ್ಯಾಕ್ ನೋಡ್ರಿ. ಇದ್ರ 6 ಪ್ಯಾಕ್ ತೋರಿಸ್ಲಾ 6 ಪ್ಯಾಕ್? ಗೈಸ್ ಲೆಟ್ಸ್ ಗೋ. अभी मजा आएगा ना भिड़ो. ಬೇಸಿಕ್ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ. ಅದು ಕೀನು ನಾನು ಹಾಕ್ಬೇಕಾ? ಗೈಸ್, ಈಗ ತಾನೇ ಫಾರ್ಟ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ಬೈಕಲ್ಲಿ ಪಾರ್ಕಿಂಗ್ ಮಾಡಿ ಸ್ಟೆಪ್ಸ್ ಹತ್ತಬೇಕು. ಮೇಲೆ ಇದೆ, ಇಲ್ಲೆಲ್ಲ ಫುಲ್ಲು ಮಳೆ ಗೈಸ್, ಫುಲ್ಲು ಮಳೆ, ಫುಲ್ಲು ಜರ್ಕಿನ್ ಹಾಕೊಂಡಿರಬೇಕು. ಸಕಲೇಶ್ಪುರ ಒಂಥರ ಬಸ್ಲು ಮನೆ ಆಯ್ತಾರ, ಯಾವಾಗ ನೋಡಿದ್ರು ನೀರು ಇರ್ತದೆ, ಎಲ್ಲೇ ನೋಡಿದ್ರು ನೀರು. ಏನಂದ್ರು ನೀವು ಹೇಳಿ ಸರಿ ಸುಡಿಕೆ. ಏನ ಸಿಕ್ಕಾಪಟ್ಟೆ ಮೆಟ್ಲಿದ್ದಾವೆ ಗೈಸ್, ಸುಸ್ತಾಯ್ತು. ಧ್ರುವ, ದಮ್ ಮಾಡೋದು ಕಮ್ಮಿ ಮಾಡಕ್ಕಲ್ಲ, ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಆದರೂ ಗೈಸ್ ನಾವು ಯಾರು ದಮ್ ಮಾಡಿಲ್ಲ, ಸುಮ್ಮನೆ ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಾ? ದಮ್ ಹೊಡಿಯೋಕ್ಕೆ ನಾವು ಆವಾಗಲೇ ಹಂಗೆ ಇವಾಗ ಕೇಳಬೇಕಾ? ಗೈಸ್ ಧ್ರುವ, ಮೋಸ್ಟ್ಲಿ ಅಲ್ಲಿ ಇದ್ದಿದೆಯಲ್ಲ ಬೆಟ್ಟ, ಅಲ್ಲ ಕಲ್ಲು, ಅದೇ ಅನ್ಸುತ್ತೆ ಗೋಟು. ಗೈಸ್ ಜಸ್ಟ್ 2 ಮಿನಿಟ್ಸ್ ಸಾಕು. ಫುಲ್ಲು ಕಾಲೆಲ್ಲ ನೋವು ಬಂದು, ಮೆಟ್ಲು ಮಾತ್ರ ಸಿಕ್ಕಾಪಟ್ಟೆ ಇದ್ದಾವೆ. ಹಿಂಗಡೆ ಏನೇ ನೋಡೋಕ್ಕೋದ್ರೆ ಎಲ್ಲ ಫಾಗ್. ಗೈಸ್ ಇಲ್ಲಿ ಕ್ಯಾಮ್ರಾಗೇನೋ ಒಯ್ಯಂಗಿಲ್ಲ, ಡ್ರೋನ್ ಒಯ್ಯಂಗಿಲ್ಲ, ಆದರೂ ವೀಡಿಯೋ ಮಾಡೋಕ್ಕೆ ಹೋಗ್ಬೇಕಪ್ಪ. ಸಖತ್ತಾಗಿದೆ ಮಾತ್ರ. ಯಾವುದಿದು? ಮುರ್ಜಾಬಾದ್ ಫಾರ್ಟ್ ಚೆನ್ನಾಗಿದೆ, ಬಟ್ ಟಾಪ್ ವ್ಯೂವಿಂದ ನೋಡಬೇಕು ಡ್ರೋನಿಂದ. ಬಟ್ ನಮ್ಮ ಹತ್ರ ಡ್ರೋನ್ ಇಲ್ಲ, ಡ್ರೋನ್ ತಗೋನಷ್ಟು ಬಜೆಟ್ ಇಲ್ಲ. कौन है ये लोग? कहाँ से आते हैं? ನಮ್ಮ ಧ್ರುವ ಮನಸ್ಸು ಮಾಡಿದ್ರೆ ತಗೋಬೋದು, ಅದ್ರಾಗೇನಿಲ್ಲ. ಗೈಸ್ ಅಂತೂ ಬಂದ್ವಿ. ಇಟ್ಕೊಳ್ಳ, ಮಳೆ ಬರ್ತೈತಿ. ಹಾಂ ಹಾಂ ಬಾರ ತಗೋಬಾರ್ಲಿ. ಹೇ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಮಳೆ ಗೈಸ್, ಫುಲ್ಲು ಮಳೆ. ಜರ್ಕಿನ್ನು, ರೈನ್ ಕೋಟ್ ಇಲ್ಲದೆ ಹೊರಗೆ ಬರೋಕ್ಕಾಗಲ್ಲ ಸಕಲೇಶ್ಪುರ ಹತ್ರ. ಗೈಸ್ ಮೇಲೆ ತಕ್ಬಿಡ್ತಿಲ್ಲ ಸೆಕ್ಯೂರಿಟಿ ಅವರು, ಆದರೂ ಹತ್ತಿದ್ದೀವಿ. ನೋಡಿ ಗೈಸ್, ಧ್ರುವ ಒಂದು ಡೌಟೇ, ಏನು ಗೊತ್ತಾ, ಇದು ಟಿಪ್ಪು ಸುಲ್ತಾನ್ ಕೋಟೆ ಅಂತ ಗೊತ್ತಾ? ಫಾರ್ಟ್ ಇದು ತಾನೆ ಕೋಟೆ ಇದೆ ತಾನೆ. ಆ್ಯಕ್ಚುಲಿ ಏನು ಹೆಂಗೆ ಗೊತ್ತಾ, ಇಲ್ಲಿ ಮಳೆ ಬಂದರೆ ಇಲ್ಲಿ ನೀರೆಲ್ಲ ಹೋಗುತ್ತೆ, ಇಲ್ಲೆಲ್ಲ ಮತ್ತೆ ಜನ ಇದ್ದು ಅಂದರೆ ಅವ್ರು ನೆನೆಯಲ್ಲ, ಏನೋ ಮತ್ತೆ ಚಾವಣಿನೂ ಇಲ್ಲ, ಏನೂ ಇಲ್ಲ.
ಅಂಡರ್ಗ್ರೌಂಡ್ ಒಂದು ಸ್ಪಾಟ್ ಇದೆ, ಎಲ್ಲ ಕೆಳಗಡೆ ಹೋಗುತ್ತೆ ನೀರೆಲ್ಲ. ನೀರೆಲ್ಲ ಅಂಡರ್ಗ್ರೌಂಡು. ಇಲ್ಲಿದ್ದರೆ ಹಿಂಗೆ ನೆನ್ಕೊಂಡು ಹೋಗ್ಲಿ ಅಂತನಾ? ಇದು ಮಾಡಿರೋದು ಬರೀ ರೀಪ್ಲೇಸ್ಗೆ ಅಷ್ಟೇ, ಬರೋದು ನೋಡ್ಕೊಂಡು ಹೋಗೋದು. ಹೌದು, ಬನ್ನಿ, ಮಾಡೋ ಕೆಲಸ ಇಲ್ಲದೆ ತಿರುಗ್ರಿ, ದುಡ್ಡು ಜಾಸ್ತಿ ಆಗಿದ್ರೆ ನೋಡಿ ಹೋಗಿ, ಅಷ್ಟೇ ಅಷ್ಟೇ ಗೈಸ್, ಮತ್ತೇನಿಲ್ಲ. ಬಟ್ ವ್ಯೂ ಚೆನ್ನಾಗಿದೆ. ಸ್ವಲ್ಪ ಮೇಂಟೆನೆನ್ಸ್, ಬೇಕು ಅಂದರೆ ನಿಮಗೆ ಎಲ್ಲ ಡ್ರೋನ್ ತಗೊಂಡ್ಬರ್ಬೇಕು. ಡ್ರೋನ್ ತೊಗೊಂಬರ್ಬೇಕು. ನಮ್ಮ ಹತ್ರ ಡ್ರೋನ್ ಇಲ್ಲ. ಡ್ರೋನ್ ಇಲ್ಲ ಅಂದರೆ ಏನಿಲ್ಲ ಇಲ್ಲಿ. ಬಟ್ ಇಲ್ಲಿ ಮೇಂಟೆನೆನ್ಸ್ ಹಂಗೆ ಮಾಡಿಲ್ಲ ಕಣ, ಸ್ವಲ್ಪ ಎಲ್ಲ ಹಾಳಾಗಿದೆ ಗೈಸ್. ಅವಾಗಿಂದ ಆಚೆ ಬಂದು ಕರ್ಕೊಂಡು ಈಗ ಮತ್ತೆ ಕಟ್ಲಕ್ಕೆ ಟಿಪ್ಪು ಸುಲ್ತಾನ ಬರಬೇಕಾ ಗೈಸ್? ಇಲ್ಲಿ ಸಣ್ಣ ಗುಹೆ ಇದೆ ನೋಡಿ ಗೈಸ್, ಏನಿದೆ ಒಳಗೆ? ಓ, ಇಷ್ಟೇ ಗೈಸ್. ಇದನ್ನು ಮೋಸ್ಟ್ಲಿ ಕಿಟಕಿ ಅಲ್ಲ, ಏನಕ್ಕೆ ಮಾಡ್ತಾರಪ್ಪ ಇದು, ನಾವು ಏನಕ್ಕಂತೂ ಗೊತ್ತಿಲ್ಲ. ಫುಲ್ ಒಳಗೆಲ್ಲ ನೀರೆಲ್ಲ ತುಂಬ್ಕೊಂಡಿದೆ. ಎಲ್ಲ ಮೂಲೆಗೆ ಹಂಗಿದೆ, ಆ ಮೂಲೆಗಿದೆ, ಮತ್ತು ಈ ಮೂಲೆಯಲ್ಲಿದೆ, ಈ ಮೂಲೆಯಲ್ಲಿ ಅಲ್ಲಿದೆ, ಇಲ್ಲೊಂದಿದೆ, ಫುಲ್ ಎಲ್ಲ ಕಡೆನೂ ಹತ್ರ ಇದೆ. ಮೋಸ್ಟ್ಲಿ ಅಲ್ಲಿಂದ ಹೊರಗೆ ಯಾರು ಯುದ್ಧ ಮಾಡ್ತಿದ್ದಾರೆ ಏನೋ. ಇದು ಕೋಟೆ ಅಲ್ವಾ, ಹಾಗೆ ಯುದ್ಧ ಎಲ್ಲ ಜಾಸ್ತಿ ಅಲ್ಲ, ಹಾಗಾಗಿ ಅಲ್ಲಿಂದ ಇಣುಕು ನೋಡ್ತಿದ್ರು ಅನ್ಸುತ್ತೆ ಸುತ್ತಲೂ ಯಾರ್ಯಾರು ಯುದ್ಧಕ್ಕೆ ಬರ್ತಿದಾರೇನೋ ಅಂತ. क्या सोच है रे तेरी, मानना पड़ेगा. ಇಲ್ಲೊಂದಿದೆ ನೋಡಿ ಗೈಸ್, ಇಲ್ಲೊಂದಿದೆ, ಅಲ್ಲೂ ನೀರು ಹೋಗಿದೆ, ಫುಲ್ಲು ನೀರು ಹೋಗಿದೆ ಅಲ್ಲೊಳಗೂ. ಮಳೆಗಾಲದ ಬಂದರೆ ಹಿಂಗೆ ಎಲ್ಲೆಲ್ಲೋ ನೀರು. ಬಾರ್ಲಾ ಅಲ್ಲಿ ವಿಡಿಯೋ ಮಾಡತ್ತಿ ಬಾ, ನಂದು ಬಾರ್ಲಾ. ನೋಡಿ ಗೈಸ್ ಹೆಂಗಿದ್ದಾನೆ ಅಂದರೆ ಬಿಟ್ಬಿಟ್ಟು ಹೋಗಾನೆ. ಇದು ಮೋಸ್ಟ್ಲಿ ಈಜ್ಕೊಳ ಇರಬೇಕಲ್ಲಿ. ಅಲ್ಲ, ಇರಬೇಕು ಅಂತ ಹೇಳ್ತಿರೋದು, ನನಗೆ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ, ಗೊತ್ತಿಲ್ಲ ಅಂತ ಹೇಳ್ತಿಲ್ಲ. ಮೋಸ್ಟ್ಲಿ ಇಲ್ಲೆಲ್ಲ ಬಂದು ಸ್ನಾನ ಮಾಡ್ತಿದ್ರು ಅನ್ಸುತ್ತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಅವಾಗಿನ ಕಾಲದಾಗಿಲ್ಲ ಇದ್ರು ಗೈಸ್. ಪಾರ್ಟಿ ಎಲ್ಲ ಮುಗ್ದು ಈಗ ಮತ್ತೆ ನೆಕ್ಸ್ಟ್ ಪ್ಲೇಸು ಮನಾಲಿ ಫಾಲ್ಸ್. ಮನಾಲಿ ಫಾಲ್ಸ್ ಎಷ್ಟು ಕಿಲೋಮೀಟ್ರ್ ಇದೆ? ಮನಾಲಿ ಫಾಲ್ಸು 30 ಕಿಲೋಮೀಟ್ರು. ಮನಾಲಿ ಫಾಲ್ಸ್, ಗೋ ಟು ಮನಾಲಿ ಫಾಲ್ಸ್. ಕಾಲಾಗೆಲ್ಲ ನೀರು ಹೋಗಿದಾವಲ್ಲ ಶೂ ಒಳಗೆ. ಕಾಲೆಲ್ಲ ಕೊಳ್ತೋಗಿದೆ ಫುಲ್ಲು. ಇನ್ನು 3 ದಿವಸ ಇದೆ. 3 ದಿವಸ ಹಿಂಗೆ ಏನಾಯಿತು ಅಂದರೆ ಕಾಲಾಗ ನೀರು ಹಿಡ್ದು ಕೊಳ್ತಿರೋ ನಿಂಬೆಟ್ಟು ತರಕತ್ತೆ ಮತ್ತೆ ಕಾಲಷ್ಟೇ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಲ್ಲ ಗೈಸ್, ಓಕೆ, ವಾಪಸ್ ಹೋಗ್ತಾ ಇದ್ದೀವಿ. ಕೆಳಗೆ ಹೋಗಿ ಬೈಕ್ ತೊಗೊಂಡು ಮನಾಲಿ ಫಾಲ್ಸಿಗೆ ಹೋಗಬೇಕು. ಮನಾಲಿ ಫಾಲ್ಸ್